ವಿದ್ಯಾರ್ಥಿಗಳೇ, ದೈವ ಸೃಷ್ಟಿಯಲ್ಲಿ ಪರಿಸರ ತುಂಬಾ ಸುಂದರವಾದದ್ದು. ಇಂತಹ ಪರಿಸರದಲ್ಲಿ ಕಂಡುಬರುವಂತಹ ಅಂಶಗಳು ಯಾವುವು? ಗಿಡ, ಮರ, ಬೆಟ್ಟ, ಪ್ರಾಣಿ, ಪಕ್ಷಿಗಳು. ನಿಮ್ಮ ಉತ್ತರ ಸರಿಯಾಗಿದೆ. ಈ ಸುಂದರ ಪರಿಸರದಲ್ಲಿ ನಾವು ಗಿಡ ಮರಗಳು, ಬೆಟ್ಟ ಗುಡ್ಡಗಳು, ಪ್ರಾಣಿ ಪಕ್ಷಿಗಳು, ಜನರು ಮುಂತಾದ ಅಂಶಗಳನ್ನು ನಾವು ಕಾಣುತ್ತೇವೆ. ಇಂತಹ ರಮಣೀಯವಾದ ಪರಿಸರದಲ್ಲಿ ಕಂಡುಬರುವ ಪಕ್ಷಿಗಳು ಹೆಸರಿಸಿ. ಕಾಗೆ, ನವಿಲು, ಗುಬ್ಬಚ್ಚಿ, ಪಾರಿವಾಳ, ಕುಳಿತುಕೊಳ್ಳಿ. ನಿಮ್ಮ ಉತ್ತರ ಸರಿಯಾಗಿದೆ. ಹೀಗೆ ನಾವು ಪರಿಸರದಲ್ಲಿ ಕಾಗೆ, ನವಿಲು, ಗುಬ್ಬಚ್ಚಿ, ಪಾರಿವಾಳ, ಗೂಬೆ ಮುಂತಾದ ಪಕ್ಷಿಗಳನ್ನ ಕಾಣುತ್ತೇವೆ. ಪಾರಿವಾಳಗಳು ಎಲ್ಲರೂ ನೋಡಿದ್ದೇವೆ. ಹಾಗಾದರೆ ಪಾರಿವಾಳ ಎಲ್ಲಿ ವಾಸ ಮಾಡುತ್ತದೆ? ಗೂಡಿನಲ್ಲಿ. ನಿಮ್ಮ ಉತ್ತರ ಒಳ್ಳೆಯದು. ಕುಳಿತುಕೊಳ್ಳಿ. ಗೂಡಿನಲ್ಲಿ ಪಾರಿವಾಳ ವಾಸ ಮಾಡುತ್ತದೆ. ಗುಬ್ಬಚ್ಚಿಗಳು ಹೇಗೆ ವಾಸ ಮಾಡುತ್ತವೆ? ಗುಬ್ಬಚ್ಚಿಗಳು ಹೇಗೆ ವಾಸ ಮಾಡುತ್ತವೆ? ನಿಮ್ಮ ಉತ್ತರ ಅತ್ಯುತ್ತಮವಾಗಿದೆ. ಕುಳಿತುಕೊಳ್ಳಿ. ಗುಬ್ಬಚ್ಚಿಗಳು ಗೂಡನ್ನು ಕಟ್ಟಿಕೊಂಡು ಮರಗಳಲ್ಲಿ ವಾಸ ಮಾಡುತ್ತವೆ. ಅದೇ ರೀತಿ ಇನ್ನು ಹಲವಾರು ಪಕ್ಷಿಗಳನ್ನು ನಾವು ಪರಿಸರದಲ್ಲಿ ಕಾಣುತ್ತೇವೆ. ಇಲ್ಲಿ ಅತಿ ಸುಂದರವಾಗಿ ಗೂಡನ್ನ ಕಟ್ಟಿಕೊಂಡು ವಾಸ ಮಾಡುವ ಪಕ್ಷಿ ಯಾವುದು? ಸರಿ, ನಾನೀಗ ಒಂದು ಚಿತ್ರವನ್ನ ತೋರಿಸುತ್ತೇನೆ. ಆ ಪಕ್ಷಿಯ ಗೂಡನ್ನು ತೋರಿಸುತ್ತೇನೆ. ಆ ಗೂಡನ್ನ ಗಮನಿಸಿ, ಆಗ ನಿಮಗೆ ಪಕ್ಷಿಯ ಹೆಸರು ನೆನಪಾಗುವುದು. ಇಲ್ಲಿ ನೋಡಿ, ಇದು ಗುಬ್ಬಚ್ಚಿ ರೀತಿಯಲ್ಲಿ ಕಾಣುತ್ತಿದೆಯಾ? ಯೋಚನೆ ಮಾಡಿ, ವೀಕ್ಷಣೆ ಮಾಡಿ. ಯಾವ ಪಕ್ಷಿ ಇದು? ಯಾವ ಪಕ್ಷಿಯ ಗೂಡು ಇದು? ಯೋಚನೆ ಮಾಡಿ. ಸರಿ, ಹೇಳಿ. ನಿಮ್ಮ ಉತ್ತರ ಅತ್ಯುತ್ತಮವಾಗಿದೆ. ಗೀಜುಗ ಪಕ್ಷಿ ಅತಿ ಸುಂದರವಾದ ಗೂಡನ್ನ ಕಟ್ಟುತ್ತದೆ. ಗೀಜುಗ ಪಕ್ಷಿ ಅತಿ ಸುಂದರವಾದ ಗೂಡನ್ನ ಕಟ್ಟುತ್ತದೆ. ಹಾಗಾದರೆ ಗೀಜುಗ ಒಂದು ಅಸಾಧಾರಣ ಬುದ್ಧಿವಂತಿಕೆಯ ಪಕ್ಷಿ. ಹೇಗೆ? ಸರಿ, ಹಾಗಾದರೆ ಇಂದಿನ ತರಗತಿಯಲ್ಲಿ ನಾವು ಗೀಜುಗ ಒಂದು ಅಸಾಧಾರಣ ಪಕ್ಷಿ ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಗೀಜುಗ ಒಂದು ಅಸಾಧಾರಣ ಪಕ್ಷಿ ಹೇಗೆ ಎಂಬುದನ್ನು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ಗೀಜುಗನ ಗೂಡು ಎಂಬ ಘಟಕದಲ್ಲಿ ತಿಳಿದುಕೊಳ್ಳೋಣ. ಪೂರ್ಣಚಂದ್ರ ತೇಜಸ್ವಿ ಈಗ ನಾನು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರ ಭಾವಚಿತ್ರವನ್ನ ತೋರಿಸುತ್ತೇನೆ. ಗಮನಿಸಿ. ಇವರೇ
KP ಪೂರ್ಣಚಂದ್ರ ತೇಜಸ್. ಗೀಜುಗ ಹಕ್ಕಿ ಯಾವ ಹಕ್ಕಿಯನ್ನ ಹೋಲುತ್ತದೆ? ಹೇಳಿ. ಗುಬ್ಬಚ್ಚಿ. ನಿಮ್ಮ ಉತ್ತರ ಸರಿಯಾಗಿದೆ. ಗುಬ್ಬಚ್ಚಿ. ಗೀಜುಗ ಪಕ್ಷಿಯು ಪಕ್ಷಿಯನ್ನು ಹೋಲುತ್ತದೆ. ಹಾಗಾದರೆ ಗೀಜುಗ ಪಕ್ಷಿ ಯಾವ ಬಳಗಕ್ಕೆ ಸೇರಿದೆ? ಯಾವ ಬಳಗಕ್ಕೆ ಸೇರಿದೆ? ಸರಿ, ಈಗ ನಾನು ಒಂದು ಚಿತ್ರವನ್ನ ತೋರಿಸುತ್ತೇನೆ, ಗಮನಿಸಿ. ಆ ಪಕ್ಷಿಯನ್ನ ವೀಕ್ಷಿಸಿ ಹೇಳಿ. ಇದು ಯಾವ ಚಿತ್ರ? ಹೇಳಿ. ಗುಬ್ಬಚ್ಚಿ. ಹಾಗಾದ್ರೆ ಈಗ ಹೇಳಿ, ಗೀಜುಗ ಯಾವ ಪಕ್ಷಿಯ ಬಳಗಕ್ಕೆ ಸೇರುತ್ತದೆ? ಗುಬ್ಬಚ್ಚಿಯ ಬಳಗಕ್ಕೆ ಸೇರುತ್ತದೆ. ಗುಬ್ಬಚ್ಚಿಯ ಬಳಗಕ್ಕೆ ಸೇರುತ್ತದೆ. ಇಲ್ಲಿ ಬಳಗ ಈ ಪದವನ್ನ ಗಮನಿಸಿ. ಬಳಗ ಪದದ ಅರ್ಥವೇನು? ಕುಟುಂಬ ತರ. ಇನ್ನೊಂದು ಪದ ಅದಕ್ಕೆ ಅದೇ, ಅದನ್ನ ನಾವು ಒಟ್ಟಾರೆ ಇರೋದನ್ನ ಏನಂತ ಕರೀತೀವಿ? ಯೋಚನೆ ಹೇಳಿ. ನಿಮ್ಮ ಉತ್ತರ ಉತ್ತಮವಾಗಿದೆ. ಕುಳಿತುಕೊಳ್ಳಿ. ಬಳಗ ಎಂದರೆ ಗುಂಪು. ಇದಕ್ಕೆ ಇನ್ನೊಂದು ಸಮಾನ ಅರ್ಥ ಸಮೂಹ, ಮತ್ತೊಂದು ಅರ್ಥ ಸಮುದಾಯ. ಗೀಜುಗ ಪಕ್ಷಿಯು ಗುಬ್ಬಚ್ಚಿಯ ಗುಂಪಿಗೆ ಅಥವಾ ಸಮೂಹಕ್ಕೆ ಅಥವಾ ಸಮುದಾಯಕ್ಕೆ ಸೇರುತ್ತದೆ. ಹಾಗಾದರೆ ಗುಬ್ಬಚ್ಚಿ ಮತ್ತು ಗೀಜುಗ ಎರಡೂ ಪಕ್ಷಿಗಳು ಒಂದೇ ಎಂದು ನಾವು ಹೇಳಲು ಸಾಧ್ಯವೇ? ಏಕೆ? ಇಲ್ಲಿ ಗಮನಿಸಿ. ಈಗ ನೋಡಿ, ಈ ಚಿತ್ರದಲ್ಲಿ ಯಾವ ಪಕ್ಷಿ ಇದೆ? ಗೀಜುಗ ಪಕ್ಷಿ ಇದೆ. ಅದೇ ರೀತಿ ಈ ಪಕ್ಷಿ ಯಾವುದು? ಗುಬ್ಬಚ್ಚಿ. ಎರಡೂ ಚಿತ್ರಗಳನ್ನ ಗಮನಿಸಿ. ಎರಡೂ ಪಕ್ಷಿಗಳ ಚಿತ್ರಗಳನ್ನ ಗಮನಿಸಿ. ಇಲ್ಲಿ ನೋಡಿ, ಗುಬ್ಬಚ್ಚಿ ನೋಡುವುದಕ್ಕೆ ಗಾತ್ರದಲ್ಲಿ ದೊಡ್ಡದಿದೆ, ಇದು ಚಿಕ್ಕದಿದೆ. ಆಯ್ತಾ? ಆದ್ರೆ ಇಲ್ಲಿ ಇವೆರಡು ಗಾತ್ರದಲ್ಲಿ ಮತ್ತೆ ಆಕಾರದಲ್ಲಿ ಒಂದೇ ರೀತಿಯಾಗಿ ಇರುತ್ತವೆ. ಇದು ಪ್ರಿಂಟ್ ತಗೊಳ್ಳೋದಕ್ಕೆ ಪ್ರಿಂಟ್ ಅಲ್ಲಿ ಆ ರೀತಿ ಬಂದಿದೆ. ಆಯ್ತಾ? ನೋಡುವುದಕ್ಕೆ ಒಂದೇ ರೀತಿಯಲ್ಲಿ ಇರುತ್ತೆ, ಆಕಾರದಲ್ಲಿ ಮತ್ತು ಗಾತ್ರದಲ್ಲಿ. ಮತ್ತೆ ಇದರ ಗೀಜುಗ ಪಕ್ಷಿಯ ಬಣ್ಣ ನೋಡಿ. ಮೈ ಬಣ್ಣ ಯಾವ ಬಣ್ಣ? ಬಂದು ತೋರಿಸಿದೆ. ಇದು ಯಾವ ಬಣ್ಣ? ಅದರ ಗುಬ್ಬಚ್ಚಿಯ ಗೀಜುಗ ಪಕ್ಷಿಯ ಬಣ್ಣ ಹಳದಿ ಬಣ್ಣದಿಂದ ಮೈ ಕೂಡಿರುತ್ತೆ. ಆಯ್ತಾ? ಅದರ ಕೊಕ್ಕು ಚೂಪಾಗಿರುತ್ತೆ ಮತ್ತು ಉದ್ದವಾಗಿದೆ ಅಲ್ವಾ? ಹಾಗಾದರೆ ಅದೇ ರೀತಿ ಗುಬ್ಬಚ್ಚಿ ಚಿತ್ರವನ್ನ ಗಮನಿಸಿ. ಬಾಯಿ. ಇದರ ಬಣ್ಣ, ಮೈ ಬಣ್ಣ ಯಾವುದಿದೆ? ಬಿಳಿ ಬಣ್ಣ ಇದೆ. ಇದರ ಕೊಕ್ಕು ಚೂಪಾಗಿದೆ, ಸ್ವಲ್ಪ ಚಿಕ್ಕದು ಅದಕ್ಕಿಂತ ಅಲ್ವಾ? ಈ ರೀತಿ ನಾವು ವ್ಯತ್ಯಾಸಗಳನ್ನ ಕಾಣಬಹುದು. ಹಾಗಾದ್ರೆ ಗೀಜುಗ ಪಕ್ಷಿಯು ಎಲ್ಲಿ ಗೂಡನ್ನ ಕಟ್ಟುತ್ತೆ? ಕುಳಿತುಕೊಳ್ಳಿ. ನಿಮ್ಮ ಉತ್ತರ ಸರಿ ಇದೆ. ಗೀಜುಗ ಪಕ್ಷಿಯು ನದಿ ದಂಡೆ ಅಥವಾ ನೀರು ಹರಿಯುವ ಸ್ಥಳಗಳಲ್ಲಿ ಗೂಡುಗಳನ್ನ ಕಟ್ಟುತ್ತೆ. ಹಾಗಾದರೆ ಇದು ಹೆಚ್ಚಾಗಿ ಅತಿ ಎತ್ತರದ ಮರದಲ್ಲಿ ಗೂಡನ್ನ ಕಟ್ಟುತ್ತೆ. ಹಾಗಾದರೆ ಆ ಮರದ ಹೆಸರೇನು? ಸರಿ, ನಾನು ಒಂದು ಚಿತ್ರವನ್ನು ತೋರಿಸುತ್ತೇನೆ, ಗಮನಿಸಿ.
ಈಚಲು ಮರ. ಈಚಲು ಮರದಲ್ಲಿ ಗೀಜುಗ ಪಕ್ಷಿಯು ಗೂಡನ್ನು ಕಟ್ಟುತ್ತೆ. ಇಲ್ಲಿ ಗಮನಿಸಿ, ಇಲ್ಲಿ ನೋಡಿ, ಈಚಲು ಮರದ ಆ ಗೆರೆ ಇದೆಯಲ್ಲ, ಆ ಒಂದು ಗೆರೆಯಲ್ಲಿ ಅಂಚಿಗೆ ಕಟ್ಟಿದೆ. ಹಾಗಾದರೆ ಗೀಜುಗ ಪಕ್ಷಿ ಈ ಈಚಲು ಮರದ ಗೆರೆಯ ಅಂಚಿನಲ್ಲಿ ಗೂಡನ್ನ ಕಟ್ಟುವುದಕ್ಕೆ ಕಾರಣವೇನು? ಸಂರಕ್ಷಣೆ ಮಾಡೋದಕ್ಕೋಸ್ಕರ. ಏನನ್ನ? ತಮ್ಮನ್ನೇ ತಾವು ಬೇರೆಯವರಿಂದ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಗೂಡು ಕಟ್ಟುವ ಉದ್ದೇಶ ಏನು? ಮೊಟ್ಟೆ ಇಟ್ಟು ಮರಿ ಮಾಡುವುದಕ್ಕೆ ಗೂಡನ್ನ, ಮತ್ತೆ ಗೂಡಿನಲ್ಲಿ ವಾಸ ಮಾಡುವುದಕ್ಕೆ ಹಕ್ಕಿಗಳು ಗೂಡನ್ನ ಕಟ್ಟುತ್ತೆ ಕುಳಿತುಕೊಳ್ಳಿ. ಅದೇ ರೀತಿ ಅದು ಈಗ ನೋಡಿ, ಹಾವುಗಳ ಕಾಟ ಜಾಸ್ತಿ ಇರುತ್ತಾ ಮೊಟ್ಟೆಗಳು ತಿನ್ನೋದಿಕ್ಕೆ? ಆಗ ಈಗ ಈ ಕೊಂಬೆ ಮೇಲೆ ಹೀಗೆ ಹೋಗ್ತಾ ಇದ್ರೆ ಹಾವು ಏನಾಗುತ್ತೆ, ಅದು ಹೀಗೆ ವಾಲುತ್ತೆ. ಆಗ ಆ ಹಾವುಗಳಿಗೆ ಏನಾಗುತ್ತೆ, ಅಯ್ಯೋ ನಾನು ಇನ್ನ ಮುಂದೆ ಹೋದ್ರೆ ಬಿದ್ದೋಗ್ಬಿಡ್ತೀನಿ ಅಂತ, ಅಥವಾ ಬಿದ್ದು ಸತ್ತೋಗ್ತೀನಿ ಅಂತ ಅವೇನ್ ಭಯ ಬಂದ್ಬಿಡುತ್ತಲ್ಲ. ಈಗ ನಾವು ಅಷ್ಟೇ, ಈಗ ಒಂದು ಮರ ಇದ್ದಾಗ ಮರದ ಅಂಚಿಗೆ ಇಲ್ಲಿ ಹೋಗೋದಕ್ಕೆ ಎಷ್ಟು ಭಯ ಪಡ್ತೀವಿ ಅಲ್ವಾ? ಅದೇ ರೀತಿ ಆ ಹಾವುಗಳು ಆ ಮೊಟ್ಟೆಗಳನ್ನ ತಗೊಳೋದಕ್ಕೆ ಹೋದಾಗ, ತಿನ್ನೋದಕ್ಕೆ, ಆಗ ಅಂಚಿಗೆ ಹೋದಕ್ಕೆ ಏನಾಗುತ್ತೆ, ಅದು ಹೀಗೆ ವಾಲುತ್ತೆ ಅಲ್ವಾ? ಹಾಗಾಗಿ ತನ್ನ ಮೊಟ್ಟೆಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಈ ಗೀಜುಗ ಹಕ್ಕಿ ತನ್ನ ಬುದ್ಧಿವಂತಿಕೆಯನ್ನ ಉಪಯೋಗಿಸಿ ಇಲ್ಲಿ ಈ ತುದಿಯಲ್ಲಿ ಗೂಡನ್ನ ಕಟ್ಟುತ್ತೆ. ಆಯ್ತಾ? ನೋಡಿ, ಈ ರೀತಿ ಆ ಒಂದು ಗರಿಗಳ ತುತ್ತ ತುದಿಗೆ ಗೂಡುಗಳನ್ನ ಕಟ್ಟುತ್ತೆ. ಆಯ್ತಾ? ಅದೇ ರೀತಿ ನಿಮ್ಮ ಸ್ನೇಹಿತರು ಹೇಳಿದಾಗೆ ನದಿಗಳು ಅಥವಾ ನೀರು ಹರಿಯುವ ಕಡೆ ನೋಡಿ, ಈ ರೀತಿ ನೀರು ಹರಿತಾ ಇರುತ್ತೆ ನದಿಗಳು. ಆಗ ಅಲ್ಲಿ ಈ ತರ ಗಿಡಗಳಿರುತ್ತೆ. ಆಯ್ತಾ? ಅದರ ಅಂಚಿನಲ್ಲಿ ಕಟ್ಟಿರುತ್ತೆ ಗೂಡನ್ನ. ಆಗ ಇಲ್ಲಿ ಯಾವುದೇ ಒಂದು ಸರೀಸೃಪಗಳು ಅಥವಾ ಹಾವುಗಳು ಬಂದಾಗ ಅಲ್ಲಿ ನೀರಲ್ಲಿ ಬಿದ್ದೋಗ್ಬಿಡ್ತೀವಿ ಅಂತ ಭಯ ಆಗುತ್ತೆ. ಆಗೇನಾಗುತ್ತೆ, ಗೂಡಿನಲ್ಲಿರುವಂತಹ ಮೊಟ್ಟೆಗಳನ್ನ ತಿನ್ನೋದಕ್ಕೆ ಹಾವುಗಳು ಹೋಗೋದಿಲ್ಲ. ಅರ್ಥ ಆಗ್ತಿದ್ಯಾ? ಈ ರೀತಿಯ ಗೂಡನ್ನ ಗೀಜುಗ ಹಕ್ಕಿ ಮಾತ್ರ ಕಟ್ಟುತ್ತೆ. ಹಾಗಾಗಿ ನಾವು ಇಂದಿನ ತರಗತಿಯಲ್ಲಿ ಗೀಜುಗ ಹಕ್ಕಿ ಒಂದು ಅಸಾಧಾರಣ ಬುದ್ಧಿವಂತಿಕೆಯ ಪಕ್ಷಿ ಹೇಗೆ ಅನ್ನೋದನ್ನ ತಿಳ್ಕೊಂಡು ಅಲ್ವಾ? ಈಗ ಗೀಜುಗ ಈ ಒಂದು ಪಾಠದಲ್ಲಿ ಬರುವಂತಹ ಒಂದು ವ್ಯಾಕರಣಾಂಶವನ್ನ ನೋಡೋಣ. ಈಗ ನಾನು 3 ಗುಂಪುಗಳನ್ನಾಗಿ ಮಾಡ್ತೀನಿ. ನಿಮಗೆ ಏನು ನಾನು ಸೂಚನೆಗಳನ್ನು ಕೊಡ್ತೀನಿ ಅದನ್ನ ಅನುಸರಿಸಿ. ಆಯ್ತಾ? ಈ ಮಿಂಚುಪಟ್ಟಿರುವಂತಹ ಪದವನ್ನ ಗಮನಿಸಿ, ಓದಿ, ಮತ್ತೆ ನಿಮ್ಮ ಪುಸ್ತಕದಲ್ಲಿ ಬಿಡಿಸಿದರು. ಈ ವಾಕ್ಯವನ್ನು ಓದಿ ಅರ್ಥೈಸಿಕೊಂಡು ಇಲ್ಲಿ ಹಸಿರು ಬಣ್ಣದಲ್ಲಿ ಬರೆದಿರುವಂತಹ ಪದವನ್ನು ಗಮನಿಸಿ ಅದನ್ನ ಬಿಡಿಸಿ ಬರೆಯಬೇಕು. ಕಾವೇರಿ ಗುಂಪಿನವರಲ್ಲಿ ಯಾರಾದ್ರೂ ಒಬ್ರು ನಿಂತ್ಕೊಳ್ಳಿ. ನಿಮಗೆ ಕೊಟ್ಟಿರುವಂತಹ ಪದ ಯಾವುದು? ಜೋರಾಗಿ ಹೇಳಿ. ಅದನ್ನು ಬಿಡಿಸಿ ಹೇಳಿ. 3 + 1.
ಯಾವ ಪದ ಬರುತ್ತೆ ನಮಗೆ ಸಂಧಿ ಪದ? ಗೂಡನ್ನು. ಸರಿಯಾಗಿ ಪದವನ್ನು ಬಿಡಿಸಿದ್ದೀರಾ. ಕುಳಿತು ನೀವು ಈ ಪದದಲ್ಲಿ, ಈ ಎರಡು ಪದಗಳಲ್ಲಿ ಪೂರ್ವ ಪದ ಯಾವುದು? ಉತ್ತರ ಪದ ಅನ್ನ. ಇದು ಸಂಧಿ ಪದ. ಈಗ ಈ ಎರಡು ಪದಗಳನ್ನ ಬಿಡಿಸಿ ಹೇಳಿದ್ದೀರಾ. ಪೂರ್ವ ಪದದ ಕೊನೆಯ ಅಕ್ಷರ ಯಾವುದಿದೆ ಇಲ್ಲಿ? ಅದರಲ್ಲಿ ಯಾವ ಸ್ವರ ಬಂದಿದೆ? ಉ. ಇಲ್ಲಿ ಉತ್ತರ ಪದದ ಮೊದಲ ಅಕ್ಷರ ಆ. ಈ ಎರಡು ಅಕ್ಷರಗಳು ವ್ಯಾಕರಣಾಂಶದಲ್ಲಿ ನಾವು ಏನೆಂದು ಕರೆಯುತ್ತೇವೆ? ಸ್ವರಗಳು ಅಲ್ವಾ? ಈಗ ಸಂಧಿ ಕಾರ್ಯ ನಡೆದಾಗ ನಮಗೆ ಗೂಡನ್ನು ಪದ ಬಂದಿದೆ. ಇದರಲ್ಲಿ ಯಾವ ಒಂದು ಸ್ವರ ಲೋಪವಾಗಿದೆ? ಉಕಾರ ಲೋಪವಾಗಿದೆ. ಕುಳಿತುಕೊಳ್ಳಿ. ನಿಮ್ಮ ತರಗತಿಯಲ್ಲಿ ನಿಮಗೆ ಕೊಟ್ಟಿರುವಂತಹ ವಾಕ್ಯದಲ್ಲಿ ಹಸಿರು ಬಣ್ಣದಲ್ಲಿರುವಂತಹ ಪದ ಯಾವುದು? ಮತ್ತೊಂದು. ಅದನ್ನ ಬಿಡಿಸಿ ಹೇಳಿ. ಮತ್ತು ಪ್ಲಸ್ ಒಂದು. ಇದರಲ್ಲಿ ಪೂರ್ವ ಪದ ಮತ್ತು ಇದರಲ್ಲಿ ಯಾವ ಒಂದು ಸ್ವರ ಬಂದಿದೆ? ಉ. ಉತ್ತರ ಪದದ ಮೊದಲ ಅಕ್ಷರ ಓ ಸ್ವರ ಬಂದಿದೆ. ಮತ್ತೊಂದು ಸಂಧಿ ಪದ. ವ್ಯತ್ಯಾಸ ಏನಾಗಿದೆ? ಇದರಲ್ಲಿ ಉ ಲೋಪವಾಗಿದೆ. ಉಕಾರ ಲೋಪವಾಗಿದೆ. ಕುಳಿತುಕೊಳ್ಳಿ. ಈಗ ಎಲ್ಲರೂ ಇಲ್ಲಿ ನೋಡಿ, ಒಂದು ಪದವನ್ನ ನಾವು ಇಲ್ಲಿ ಬಿಡಿಸಿ ಬರೆದಾಗ ಎರಡು ಸ್ವರಗಳು ಬರುತ್ತೆ. ಆಯ್ತಾ? ಅದರಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಇಲ್ಲಿ ಲೋಪ ಆಗ್ತಿದೆ ಸಂಧಿ ಕಾರ್ಯ ನಡೆದಾಗ ಅಲ್ವಾ? ಹಾಗಾದರೆ ಇದು ಯಾವ ಸಂಧಿ? ಲೋಪ ಸಂಧಿ. ಹಾಗಾದ್ರೆ ಲೋಪ ಸಂಧಿ ಎಂದರೆ ಏನು? ಪೂರ್ವ ಪದ ಲೋಪವಾಗಿ ಪೂರ್ವ ಜಾಗದಲ್ಲಿ ಉತ್ತರ ಪದ ಇನ್ನೊಂದು ಪದ ಯಾರಾದಕ್ಕೆ ಲೋಪ ಸಂಧಿ. ಲೋಪ ಸಂಧಿ ಎಂದು ಕರೆಯುತ್ತೇವೆ. ಬರ್ಕೊಳ್ಳಿ. ಅದೇ ರೀತಿ ನನ್ನ ಜೊತೆನೆ ಸಂಧಿ ಕ್ರಿಯೆ ನಡೆದಾಗ ಸ್ವರದ ಮುಂದೆ ಸ್ವರಗಳು
ಸಂಧಿ ಕ್ರಿಯೆ ನಡೆದಾಗ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗುವುದಕ್ಕೆ ಲೋಪ ಸಂಧಿ ಎಂದು ಹೆಸರು. ಈಗ ನೀವು ಯಾರಾದರೂ ಒಂದು ಉದಾಹರಣೆ ಕೊಡಿ. ನಿಮ್ಮ ತಂಡ ನಿಮ್ಗೆ ಕೊಟ್ಟಿರುವಂತಹ ಚಿತ್ರವನ್ನು ಗಮನಿಸಿ ಅದರಲ್ಲಿ ಎಷ್ಟು ಪಕ್ಷಿಗಳಿವೆ ಅಂತ ಹೇಳಿ. ಅದನ್ನ ನಾವು ಪಕ್ಷಿಗಳೆರಡು ಅಂತ ಹೇಳ್ಬೋದಾ? ಬಿಡಿಸಿ ಆ ಪದವನ್ನ. ಪಕ್ಷಿಗಳೆರಡು ಪದವನ್ನ ಬಿಡಿಸಿ. ಪಕ್ಷಿಗಳು ಪಕ್ಷಿಗಳು ಪ್ಲಸ್ ಎರಡು. ಪಕ್ಷಿಗಳು ಎರಡು. ಈ ಪದಗಳಲ್ಲಿ ಎರಡು ಪದಗಳಲ್ಲಿ ಪೂರ್ವ ಪದ ಯಾವುದು? ಪಕ್ಷಿಗಳು ಪಕ್ಷಿಗಳು ಪೂರ್ವ ಪದ. ಉತ್ತರ ಪದ ಸಂಧಿ ಪದ ಪಕ್ಷಿಗಳು ಸಂಧಿ ಪದ. ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಯಾವ ಸ್ವರ ಬಂದಿದೆ? ಉ. ಉತ್ತರ ಪದದ ಮೊದಲ ಅಕ್ಷರದಲ್ಲಿ ಯಾವ ಸ್ವರ ಬಂದಿದೆ? ಎ. ಇಲ್ಲಿ ಗಮನಿಸಿ, ಸಂಧಿ ಕ್ರಿಯೆ ನಡೆದಾಗ ಸ್ವರದ ಮುಂದೆ ಸ್ವರ ಬಂದಿದ್ಯಾ? ಒಂದು ಸ್ವರದ ಮುಂದೆ ಇನ್ನೊಂದು ಸ್ವರ ಬಂದು ಪೂರ್ವ ಪದದ ಕೊನೆಯ ಸ್ವರ ಇಲ್ಲಿ ಏನಾಗಿದೆ? ಈ ಉ ಎನ್ನುವಂತಹ ಸ್ವರ ಇಲ್ಲಿ ಲೋಪವಾಗಿದೆ. ಹಾಗಾಗಿ ಇದು ಲೋಪ ಸಂಧಿ.